ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಧಾರವಾಡ ಜಿಲ್ಲೆ ಹಳೆ ಹುಬ್ಬಳ್ಳಿಯ ಶಿವಶಂಕರ ಕಾಲೋನಿಯಲ್ಲಿ ತಮ್ಮನೊಬ್ಬ ತನ್ನ ಅಣ್ಣನಿಗೆ ಚಾಕುವಿನಿಂದ ಇರಿದು ಗಂಭೀರವಾಗಿ ಗಾಯಗೊಳಿಸಿದ ಘಟನೆ ಜರುಗಿದೆ. ಗಾಯಗೊಂಡ ವ್ಯಕ್ತಿಯನ್ನ ಮಲ್ಲೇಶ್ ಪೂಜಾರ್ ಅಂತ ಗುರುತಿಸಲಾಗಿದೆ. ಹಳೆಯ ವೈಷಮ್ಯ ಹಿನ್ನೆಲೆ ಈ ದಾಳಿಗೆ ಕಾರಣ ಎನ್ನಲಾಗ್ತಾ ಇದ್ದು, ಮದ್ಯಪಾನ ಮಾಡಿ ಮನೆಯ ಎದುರು ಕುಳಿತಿದ್ದ ವೇಳೆ ಸಹೋದರ ಪ್ರದೀಪ್ ಏಕಾಏಕಿ ಬಂದು ಜಗಳಕ್ಕೆ ಇಳಿದು ಚಾಕುವಿನಿಂದ 7 ಬಾರಿ ಇರಿದಿದ್ದಾನೆ ಎನ್ನಲಾಗ್ತಾ ಇದೆ. ಗಂಭೀರವಾಗಿ ಗಾಯಗೊಂಡ ಮಲ್ಲೇಶ್ ಪೂಜಾರ್ನನ್ನ ತಕ್ಷಣ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ ಎಂದು ಸಿದ್ದಪ್ಪ ಪೂಜಾರ್ ಮಲ್ಲೇಶಪ್ಪ ಸಹೋದರ ಮಾತನಾಡಿದರು. ಈ ಘಟನೆ ಹಳೆಯ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದ್ದು, ಪ್ರಕರಣವನ್ನ ದಾಖಲಿಸಿಕೊಂಡ ಪೊಲೀಸರು ಆರೋಪಿಯ ಬಂಧನಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಅಣ್ಣ ತಮ್ಮರ ಕಾಕನ ಮಕ್ಕಳ ಒಳಗೆ ಜಗಳ ರೀ. ಹೆಂಗಂದ್ರೆ ನಮ್ಮ ಅಣ್ಣವ್ರು ಸ್ವಲ್ಪ ಡ್ರಿಂಕ್ ಮಾಡ್ತಿದ್ರಿ, ಅವ್ರು ಬಂದು ಸ್ವಲ್ಪ ಬಾಯಿ ಮಾಡಿದ್ದಕ್ಕ ಇಷ್ಟೆಲ್ಲ ನ್ಯಾಯ ಆಗಿದ್ರಿ. ಹೆಂಗಂದ್ರೆ ನ್ಯಾಯ ಅಂದ್ರೆ ಇವು ಸಣ್ಣ ಪುಟ್ಟ ಜಗಳಲಿಂತ್ರ ಅವ್ರು ಬಂದು ಕ್ಯಾಶಿ ಅವ್ರು ಚಾಕು ಹಾಕಿ ಕ್ಯಾಶಿ ಈಗ ಚುಚ್ಚಾರಿ 7 ಜಗಲೇ ಚುಚ್ಚಾರ್ರಿ. 7 ಜಗ ಚುಚ್ಚಾರ್ರಿ ಚಾಕು ತೊಗೊಂಡು. ನಮ್ಮ ಕಾಕನ ಮಗ ನನ್ನ ತಮ್ಮನ ರೀ ಸ್ವಂತ. ನಮ್ಮ ಹಿರಿಯವ್ರು ಆಗಿರು ಮುಂದಿದ್ರು ಯಾರು ಬಿಡಿಸ್ಲಿಲ್ಲ ರೀ. ಹಂಗೆ ಮುಂದೆ ಕುಂತಾರೆ, ಅವ್ನು ಚಾಕು ಹಾಕೊಂಡು ಇನ್ನೂ ಅರ್ಬಿ ಕಟ್ಕೊಂಡು ಹಂಗೆ ಕುಂತಾನೆ ರೀ. ಹಿರಿಯವ್ರಾಗಿ ಮುಂದೆ ನಿಂತು ಕ್ಯಾಶಿ ಅವ್ರದ್ದು ಇಲ್ಲ ಇವ್ರದ್ದು ಇಲ್ಲ ಅಂತ ಕ್ಯಾಶಿ ಮುರ್ಸಿದ್ರೆ ಮುರಿದೋ ಹೋಗಿತ್ತು ರೀ. ಈಗೆಲ್ಲ ಪೂರ ಪರಿಹಾರ ಅಂದ್ರೆ ನಮ್ಮ ಹಿರಿಯವ್ರ ರೀ. ಯಾಕಂದ್ರೆ ಮುಂದೆ ನಿಂದಿಸ್ ಕ್ಯಾಶಿ ಹಿಂಗೆಲ್ಲ ಮಾಡಿಸಿದಂದ್ರೆ ಅವ್ರದ್ದು ತಪ್ಪು ರೀ. ಎದ್ರ ಸಂಬಂಧ ಗಟ್ರ ಕಸ ರೀ. ಗಟ್ರ ಕಸ ಮುಂದೆ ಜಾಲ್ರಿಗೆ ಅವ್ರಿಗೆ ಜಾಲ್ರಿ ಹಾಕಿದ್ರು ನಮ್ಮ ಅಣ್ಣವ್ರ. ಅವ್ರು ಗಟ್ರ ಕಸ ಹೋಗ್ಬೇಡ್ರಿ, ಎಲ್ಲ ಮುಸ್ರಿ ಹೋಗಿ ಅಲ್ಲಿ ಚಲ್ರಿ ಅಂತ ಕ್ಯಾಶಿ ಅಂದಿದ್ದಕ್ಕೆ ಇಷ್ಟೆಲ್ಲ ನ್ಯಾಯ ಆಗಿದ್ರಿ. ನಮ್ಮ ತಮ್ಮ ರೀ, ನಮ್ಮ ಕಾಕನ ಮಗ ರೀ. ಅವ್ರು ನಮ್ಮ ಅಣ್ಣ ರೀ. ಅವ್ರು ನಮ್ಮ ಅಣ್ಣ. ಹಾಂ, ನಮ್ಮ ಕಾಕನ ಮಗ ರೀ. ತಮ್ಮ, ಸಣ್ಣ ತಮ್ಮ ರೀ. ಅಣ್ಣ ತಮ್ಮ ರೀ, ಒಂದ ಕಾಕನ ಮಕ್ಕಳು ನಾವು ಎಲ್ಲಾನು. ಹಾಂ, ಅವನು ಸ್ವಲ್ಪ ಡ್ರಿಂಕ್ ಮಾಡಿ ಬಂದಿದ್ದಾರೆ. ಅದ್ರ ಸಲುವಾಗಿ ಅವನು ಸ್ವಲ್ಪ ಹಿಂಗೆಲ್ಲ ಮಾಡಬೇಡ್ರಿಪ್ಪ ಸರಿ ಇಲ್ಲ ಅಂತ ಕ್ಯಾಶಿ ಅಂದಿದ್ದಕ್ಕೆ ಬಂದು ಚಾಕು ಹಾಕಿದ್ರಿ. ಹಿಂದಿನ ಜಗಳ ಮುಂದಿನ ಜಗಳ ಎಲ್ಲ ಸೇರಿಸಿ ಅವನ ಮೇಲೆ ದೇಶ ತಿರ್ಸ್ಕೊಂಡಾರ್ರಿ. ಅಷ್ಟೇ ರೀ. ಹಾಂ, ಅಷ್ಟೇ ರೀ. ಯಾಕಂದ್ರೆ ಈಗ ಕುಡ್ದು ಎಲ್ಲರೂ ಬರ್ತಾರೆ ರೀ. ಹಾಂ, 8 ಜನ. ಅವ ಒಬ್ಬನ ಚುಚ್ಚಾನ ಅಂತ ಹೇಳ್ತಾನೆ ರೀ. ನಮ್ಮ ಅಣ್ಣ ರೀ. ಚುಚ್ಚಿದವ ಪ್ರದೀಪ್ ರೀ. ಅವ ಪ್ರದೀಪ್ ರೀ. ನಾವು ಬಂದಾಗ ಕ್ಷಣ ಆವಾಗ ಸುಮ್ಮನೆ ಆಗಿದ್ರಿ ಅವ್ರು. ನಾ ಅವಾಗ ಇದ್ದಿದ್ದಿಲ್ಲ ರೀ, ನಾವು ಹೊರಗಡೆ ಇದ್ದಿದ್ದೆ. ಹಿಂಗೆ ಆಗೈತೆ ಅಂದ್ಕೊಳ್ಳೇಶನ್ ಕರೆದು ಕೊಳ್ಳೆ ನಾವು ಹೋಗಿದ್ದೆ. ಶಿವಶಂಕರ ಕಾಲನಿ, ಕಾರವಾರ ರೋಡ್ ಮಠ ಕ್ರಾಸ್ ಕಡೆ ಆಗಿದ್ರಿ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.